ಪಾತ್ರ ಅಂತ ಬಂದಾಗ ಸುತ್ತಮುತ್ತ ಇರುವಂಥ ಒಂದಷ್ಟು ವ್ಯಕ್ತಿಗಳನ್ನಾಗಲಿ ನಾವು ಅಬ್ಸರ್ವ್ ಮಾಡೋದಿರುತ್ತೆ. ಈ ಕಾಪ್ ಅನ್ನೋ ಪಾತ್ರ ಬಂದಾಗ ನೀವು ಯಾವ ಥರ ನೋಡಿದ್ರ ಅಂದರೆ ಪೊಲೀಸ್ ಹೀಗಿರ್ತಾರೆ, ಈ ಥರದೊಂದು ಅವ್ರ ಆ್ಯಟಿಟ್ಯೂಡೇ ಈ ಮಟ್ಟಿಗೆ ಇರುತ್ತೆ, ಅವ್ರು ಮಾತಾಡೋ ಸ್ಟೈಲ್ ಹೀಗಿರುತ್ತೆ, ಒಂದು ಪಾಸ್ ಕೂಡ ಹಿಂಗೆ ಕೊಡ್ತಾರೆ, ಅದೆಲ್ಲ ಅವತ್ತು ಅಬ್ಸರ್ವ್ ಮಾಡಿದರೆ ಅದನ್ನ ನೋಡ್ಕೊಂಡು ನಂತರದಲ್ಲಿ ಆ ಪಾತ್ರನ ನಿಭಾಯಿಸೋದ್ರಲ್ಲಿ ಅಥವಾ ಮುನ್ನಡೆಸೋದ್ರಲ್ಲಿ ಇತ್ತ ಅಂತ. ನಂದು ಸಣ್ಣ ವಯಸ್ಸಿಂದ ಪೊಲೀಸ್ ಆಗಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ನಾನು ಜಾಸ್ತಿ ಅಬ್ಸರ್ವ್ ಮಾಡ್ತಾಯಿದ್ದೆ. ನಾನು ಎಷ್ಟು ಅಬ್ಸರ್ವ್ ಮಾಡ್ತಿದ್ದೆ ಅಂದರೆ, ಗಾಡಿ ಓಡಿಸ್ಬೇಕಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ಸು ಅವರು ಇವರು ಎಲ್ಲ ನಿಂತಿರ್ತಾರಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ್ಗಳನ್ನ ಕೂಡ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಸೊ ಪೊಲೀಸ್ ಅಂದರೆ ನನಗೇನೋ ಅಭಿಮಾನ ಜಾಸ್ತಿ, ತುಂಬ ಖುಷಿ ನನಗೆ ಅವ್ರನ್ನ ಕಂಡ್ರೆ. ಏಕೆ ಅಂತಂದರೆ ಆ ಜಾಗದಲ್ಲಿ ನಾನು ಬರಬೇಕಂತ ಕನಸು ಕಂಡವಳಾಗಿದ್ದರಿಂದ ಸೊ ಪೊಲೀಸ್ ಅಂತಂದರೆ ನನಗೆ ಒಂದು ಗೌರವ ಜಾಸ್ತಿ. ಆಬ್ವಿಯಸ್ಲಿ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ, ಬರೀ ಪೊಲೀಸವರು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಪೊಲಿಟಿಷಿಯನ್ಸ್ ಇರ್ತಾರೆ, ಪೊಲೀಸ್ ಇರ್ತಾರೆ, ಎಲ್ಲದರಲ್ಲೂ ನೀವು ಎಲ್ಲೂ ಪರ್ಫೆಕ್ಟಾಗಿ ಪಾಸಿಟಿವ್ ಆಗಿ ನೋಡೋಕ್ಕಾಗೋದೇ ಇಲ್ಲ. ಸೊ ಎಸ್, ನನಗೆ ಚಿಕ್ಕ ವಯಸ್ಸಿಂದ ಅಂತ ಅಂದರೆ ಸ್ಕೂಲ್ ಡೇಸಿಂದ. ಸೊ ಸ್ಕೂಲ್ ಡೇಸಿಂದನೂ ನಾನು ಸಿನಿಮಾ ಅಂತೂ ಹುಚ್ಚಿ, ನಾನು ಸಿನಿಮಾ ಪ್ರಿಯೆ. ಸೊ ಆ ಸಿನಿಮಾದಲ್ಲೂ ಅಷ್ಟೇ, ನಾನು ಮಾಲಾಶ್ರೀ ಮ್ಯಾಮ್ನೆಲ್ಲ ನೋಡುವಾಗ ಏನೋ ಒಂಥರ ಖುಷಿ. ಅವರೆಲ್ಲ ಒಂಥರ ನನಗೆ ಸ್ಫೂರ್ತಿದಾಯಕ ಆರ್ಟಿಸ್ಟ್ಗಳು ನನಗೆ. ಸೊ ಮಾಲಾಶ್ರೀ ಮ್ಯಾಮ್ನ ನೋಡಿದಾಗೆಲ್ಲ ಅಪ್ಪ ದೇವರೇ, ಹೆಣ್ಮಕ್ಳು ಹಿಂಗಿರಬೇಕು ಗುರು, ಹೆಣ್ಣು ಅಂದರೆ ಹಿಂಗಿರಬೇಕು. ಸೊ ಏನೋ ಹೇಳಿದ ತಕ್ಷಣವೇ ಅಂಜ್ಕೊಂಡು ಹೋಗೋ ಥರ ನಮ್ಗೆ ಯಾಕೆ ಬೇಕು ಅಂತ ತಲೆಬಾಗೋ ಥರ, ಒಳ್ಳೇದಕ್ಕೆ ತಲೆಬಾಗಬೇಕು, ಏನಾದರೂ ವಾಯ್ಸ್ ರೈಸ್ ಮಾಡೋ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅನ್ನೋದು. ಎಸ್, ನನಗೆ ಮಾಲಾಶ್ರೀ ಮ್ಯಾಮ್, ವಿಜಯಶಾಂತಿ ಮ್ಯಾಮ್, ಸೊ ಇವರೆಲ್ಲ ನನಗೆ ನನ್ನ ಯೂನಿಫಾರ್ಮ್ ಹಾಕಿದಾಗ ನಮ್ಮಪ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ಅವ್ರು ತುಂಬ ಎಮೋಷ್ನಲ್ ಆಗಿಬಿಟ್ರು. ಆವಾಗ ನಾನು ಕೇಳಿದೆ, ಅಪ್ಪ ಏನಕ್ಕಪ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತಂದು. ನನ್ನ ಈ ಒಂದು ಇದರಲ್ಲಿ ಅಂದರೆ ಯೂನಿಫಾರ್ಮ್ನಲ್ಲಿ ನೋಡ್ಬೇಕನ್ನೋದು ನಮ್ಮಪ್ಪಂದಿಗೂ ಆಸೆ ಆ್ಯಕ್ಚುಲಿ. ಸೊ ನಮ್ಮಪ್ಪ ಒಂದೇ ಮಾತು ಹೇಳಿದ್ದು, ವಿಜಯ ಶಾಂತಿ ಥರನೇ ಕಾಣಿಸ್ತಾ ಇದೆಯಾ, ವಿಜಯ ಶಾಂತಿ ಥರನೇ ಕಾಣಿಸ್ತಿದ್ಯಾ, ನಿನ್ನ ದಮ್ಮಯ್ಯ ಅಂತಿ ನಮ್ಮ ಅವ್ರ ಥರನೇ ಪರ್ಫಾರ್ಮ್ ಮಾಡಿಬಿಡು ಅಂತ. ಸೊ ಮನೆಯಿಂದ ಆ ಒಂದು ಎನರ್ಜಿನ ತುಂಬಿ ಕಳಿಸ್ತಾಯಿದ್ರು. ಅವಿನಾಶ್ ಆಗಿರ್ಬೋದು, ನನ್ನ ತಂದೆ ತಾಯಿ ಆಗಿರ್ಬೋದು, ಅವಿನಾಶ್ ಅವ್ರ ತಂದೆ ತಾಯಿ ಆಗಿರ್ಬೋದು, ಕಂಪ್ಲೀಟ್ ಫ್ಯಾಮಿಲಿ, ನನ್ನ ತಂಗಿ ಎಲ್ಲರೂ, ನನ್ನ ಫ್ರೆಂಡ್ಸ್ ಎಲ್ಲ ಅಂದರೆ ಯೂನಿಫಾರ್ಮ್ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ ಆ್ಯಕ್ಚುಲಿ. ಒಂದು ಸಲ ನಾನು ಮನೆಯಿಂದನೇ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ದೆ, ವಾಪಸ್ ಮುಗ್ದಾಗ ಯೂನಿಫಾರ್ಮಲ್ಲೇ ಬರ್ತಿದ್ದೆ. ಫಸ್ಟ್ ಟೈಮ್ ನಾನು ಯೂನಿಫಾರ್ಮ್ ಹಾಕಿದಾಗ ನಾನು ಅದೊಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ಅದು. ಯೂನಿಫಾರ್ಮ್ ಹಾಕ್ಕೊಂಡು ಬೆಳಗ್ಗೆ ಹೊರಡ್ತಿದ್ದೆ, ನನ್ನ ಹಸ್ಬೆಂಡ್ ಮಲಗಿದ್ರು ಇನ್ನು, ಅವಿನಾಶು. ನಾನು ಹೊರಡಬೇಕಾದ್ರೆ ಅವ್ರಿಗೆ ಬಾಯಿ ಹೇಳಿ ಹೊರಡೋದು ನಂದು ರೂಢಿ. ಸೊ ಅವ್ರನ್ನ ಎಬ್ಬಿಸ್ಬಿಟ್ಟು, ಅವಿನಾಶ್ ಬಾಯ್, ಜೈ ಶ್ರೀರಾಮ್, ಹೊರಡ್ತೀನಿ ಅಂತ. ಕಣ್ಣಿಗೆ ಬಿಟ್ಟ ತಕ್ಷಣ ಎದ್ದುಬಿಟ್ಟ ಅವನು, ಅಂದ್ಕೊಂಡು. ಆಮೇಲೆ ಎದ್ದು ದೃಷ್ಟಿಯೆಲ್ಲ ತೆಗೆದು ಅವನು, ಓ ಮೈ ಗಾಡ್, ತುಂಬ ಸಖತ್ ಖಡಕ್, ಅಂದರೆ ಕಣ್ಣು ಮುಚ್ಕೊಂಡು ಯಾರು ಬೇಕಾದರೂ ನಂಬಬಹುದು ನೀನು ಪೊಲೀಸ್ ಅಂತ ಅಂದ್ಬಿಟ್ಟು. ಆ ಒಂದು ರಾನೆಸ್ ಇದೆ. ವೆರಿ ಗುಡ್, ಬ್ಯೂಟಿಫುಲ್, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು. ಫಸ್ಟ್ ಡೇ ಅವನು ವಿಶ್ ಮಾಡಿ ಕಳಿಸಿದ್ದು. ಸೊ ಈ ಥರ ನನ್ನ ಸುತ್ತಮುತ್ತ ಇರೋರೆಲ್ಲರೂ ಎನರ್ಜಿ ತುಂಬಿದ್ದಿದೆ. ಸೊ ಆ ಒಂದು ನನ್ನ ಅಬ್ಸರ್ವೇಷನ್, ಪ್ರಾಕ್ಟೀಸ್, ಎಲ್ಲರ ಒಂದು ಎನರ್ಜಿ, ಇನ್ಪುಟ್ಸ್ಗಳು, ಪ್ರತಿಯೊಬ್ಬರು ಯಾರು ಏನೇ ಹೇಳಿದ್ರು ತಿದ್ದುತ್ತಿದ್ರು ನನ್ನನ್ನು, ಎಲ್ಲರೂ ತಿದ್ದುತ್ತಿದ್ರು. ತಂದೆ ತಾಯಿ ಕಲಾವಿದ್ರಲ್ಲ, ಆದರೂ ನನ್ನನ್ನು ತಿದ್ದುತ್ತಿದ್ರು. ಹೆಂಗೆ ನಿಲ್ಲಬೇಕು, ಹೆಂಗೆ ಮಾಡಬೇಕು, ಏನು ಎತ್ತ, ನನ್ನ ಹೈಟ್ ಇರೋದ್ರಿಂದ ಹೆಂಗೆಂಗೋ ನಿಲ್ಬೇಡ, ಹೆಂಗೆಂಗೋ ಕೂರಬೇಡ, ಎಲ್ಲರೂ ಹೇಳ್ತಿದ್ರು. ಆ ಬಾಡಿ ಲ್ಯಾಂಗ್ವೇಜೇ ತುಂಬ ಇಂಪಾರ್ಟೆಂಟು ಈ ಥರದೊಂದು ಪವರ್ಫುಲ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ. ಮಾತಿರಬಹುದು, ಆ ಒಂದು ಮ್ಯಾನರಿಸಮ್ಸ್ ಇರಬಹುದು. ಸೊ ಎಲ್ಲರೂ ನನಗೆ ಹೇಳ್ಕೊಡ್ತಾ ಇದ್ರು ಸರ್, ನನ್ನ ಸುತ್ತ ಇರೋರು. ಅದರಲ್ಲಿ ವಿಜಿ ಸರು ಅಷ್ಟೇ, ಬ್ಯೂಟಿಫುಲ್ ಮೆಂಟರ್. ಸೆಟ್ಟಿಗೆ ಹೋದರೆ ವಿಜಿ ಸರ್ ಎಲ್ಲರಿಗೂ ಪ್ರತಿಯೊಂದನ್ನು ಅವರು ಹೇಳ್ಕೊಡ್ತಾಯಿದ್ರು.